10ನೇ ತರಗತಿಯ ಮಾರ್ಚ್ 2024ರಂದು ನಡೆದಿರುವಂತಹ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈಗ 1ನೇ ಕ್ವೆಶ್ಚನ್ನು, ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು ಅಂತ ಕೇಳಿರುವಂಥದ್ದು. ಆನ್ಸರ್ ಎ ಡಾಲ್ ಹೌಸಿ. ತೀನ್ ಮೂರ್ತಿ ಭವನವಿರುವುದು. ಆನ್ಸರ್ ಡಿ ನವದೆಹಲಿ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವಂತಹ ಮಣ್ಣು. ಆನ್ಸರ್ ಬಿ ಕೆಂಪು ಮಣ್ಣು. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್. ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ. ಆನ್ಸರ್ ಬಿ ಅನೈಮುಡಿ. ಮಕ್ಕಳ ಸಹಾಯವಾಣಿಯ ಸಂಖ್ಯೆ. ಆನ್ಸರ್ ಬಿ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಉದ್ಘೋಷಣೆಯ ಮಾಡಿದ ವರ್ಷ. ಆನ್ಸರ್ ಡಿ 1948. ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಆಚರಿಸುವುದು. ಆನ್ಸರ್ ಎ ಮಾರ್ಚ್ 15. ನೆಕ್ಸ್ಟು, ವೆಲ್ಲಿಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಮರಳಿದನು? ಯುದ್ಧ ಪ್ರಿಯ ನೀತಿಯಿಂದಾಗಿ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು, ಹಾಗಾಗಿ ಅವನು ಇಂಗ್ಲೆಂಡಿಗೆ ಮರಳಿದನು. ಮೊದಲ ಮಹಾಯುದ್ಧಕ್ಕೆ ತಕ್ಷಣ ಕಾರಣವೇನು? ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಂಡಿನ ಹತ್ಯೆ ಆಯಿತು. ವಿಶ್ವಸಂಸ್ಥೆಯ ಸಂಪುಟ ಎಂದು ಕರೆಯಲ್ಪಡುವಂತಹ ಅಂಗಸಂಸ್ಥೆ ಭದ್ರತಾ ಸಮಿತಿ. ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು? ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲುಕೀಳು ಎಂದು ವಿಂಗಡಣೆ ಮಾಡುವುದನ್ನು ಸಾಮಾಜಿಕ ಸ್ತರವಿನ್ಯಾಸ ಅಂತ ಕರಿತೀವಿ. ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಏಕೆ ಜಾರಿಗೊಳಿಸಲಾಯಿತು? 14 ವರ್ಷದ ಒಳಗಿನ ಯಾವುದೇ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಯಾವುದೇ ಕ್ಷೇತ್ರದಲ್ಲೂ ದುಡಿಮೆಗೆ ಇಟ್ಟುಕೊಳ್ಳುವಂತಿಲ್ಲ. ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ. ಏಕೆ? ಕೃಷಿಗೆ, ಯಾವುದೇ ಒಂದು ಕೃಷಿಗೆ ನಮಗೆ ಬೇಕು ಅಂತಂದರೆ ಬಾವಿ ನೀರಾವರಿ ಅತ್ಯಂತ ಅವಶ್ಯಕತೆಯಾಗಿದೆ. ಕೋಶೀಯ ವಿತ್ತೀಯ ನೀತಿ ಎಂದರೇನು? ಸರ್ಕಾರವು ತನ್ನ ವರಮಾನ, ವೆಚ್ಚ ಮತ್ತು ಸಾಲಕ್ಕಾಗಿ ಸಂಬಂಧಿಸಿದ ಕಾಲಕಾಲಕ್ಕೆ ಅನುಸರಿಸುವ ನೀತಿಯೇ ಕೋಶೀಯ ಅಥವಾ ಮಿತಿ ನೀತಿ. ಟೆಲಿ ಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯತೆಯಾಗಿದೆ. ನೀವು ನೋಡ್ತಿರ್ಬೋದು, ಫ್ಲಿಪ್ಕಾರ್ಟ್, ಅಮೆಜಾನ್ಗಳು ಇವು ಸಮಯ ಮತ್ತು ಹಣದ ಉಳಿತಾಯಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿರುವಂಥದ್ದು. ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರವು ಹೇಗೆ ಪ್ರಯತ್ನಿಸುತ್ತಿದೆ? ಸರ್ವ ಶಿಕ್ಷಣ ಅಭಿಯಾನ ತಂದಿದೆ. ಸಂವಿಧಾನದ 21ನೇ ಎ ವಿಧಿಯು ಮೂಲಭೂತ ಹಕ್ಕುಗಳನ್ನು ಕುರಿತು ಹೇಳ್ತದೆ. 6 ರಿಂದ 14 ವರ್ಷದ ಮಕ್ಕಳಿಗೆ ಎಲ್ಲವರಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ತರಬೇಕು ಅಂತ ಹೇಳ್ತಿದೆ. RT ಆಕ್ಟ್ಗಳನ್ನು ತಂದಿದೆ. ನೆಕ್ಸ್ಟು, ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಹೇಗೆ ರಚನೆಗೊಂಡಿದೆ? ಇದು ಭದ್ರತಾ ಸಮಿತಿ ವಿಶ್ವಸಂಸ್ಥೆಯ ಸಚಿವ ಸಂಪುಟ. ಇದು 5 ಕಾಯಂ ಹಾಗೂ 10 ಹಂಗಾಮಿ ಸದಸ್ಯರನ್ನು ಒಳಗೊಂಡಿದೆ. ಅಮೆರಿಕ, ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ಚೈನಾ ಕಾಯಂ ಸದಸ್ಯ ರಾಷ್ಟ್ರಗಳಾಗಿವೆ. ಉಳಿದ 10 ಹಂಗಾಮಿ ಸದಸ್ಯರನ್ನು 2 ವರ್ಷ ಅವಧಿಗೆ ಸಾಮಾನ್ಯ ಸಭೆ ಆರಿಸುತ್ತದೆ. ಪ್ರತಿಯೊಂದು ಸದಸ್ಯರಿಗೂ ಒಂದು ಮತವನ್ನು ಚಲಾಯಿಸುವ ಹಕ್ಕಿದೆ. ಆದರೆ ಎಲ್ಲ ಕಾಯಂ ಸದಸ್ಯರ ಸಮಿತಿಗೆ ಪ್ರತಿಯೊಂದು ಪ್ರಮುಖ ನಿರ್ಧಾರಕ್ಕೂ ಅವಕಾಶವನ್ನು ಅಂದರೆ ಅವಶ್ಯಕವಾಗಿ ಬೇಕಾಗಿದೆ. ನೆಕ್ಸ್ಟು, ಕೂಲಿ ದುಡಿಮೆ ಮತ್ತು ಕೂಲಿ ರಹಿತ ದುಡಿಮೆ ಹೇಗೆ ಭಿನ್ನವಾಗಿದೆ? ಕೂಲಿ ದುಡಿಮೆ ಅಂತಂದರೆ ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆ ಚಟುವಟಿಕೆಯ ಕೂಲಿ ಸಹಿತ ದುಡಿಮೆ. ಉದಾಹರಣೆಗೆ, ಶಾಲೆಯಲ್ಲಿ ಉಪನ್ಯಾಸ ಮಾಡುವುದು, ಕಟ್ಟಡ ಕಟ್ಟುವುದು, ವಾಹನ ರಿಪೇರಿ ಇವೆಲ್ಲವೂ ಕೂಡ ಕೂಲಿ ಸಹಿತ, ದುಡ್ಡನ್ನು ತೆಗೆದುಕೊಂಡು ಮಾಡುವಂಥದ್ದು. ಕೂಲಿ ರಹಿತ ಅಂದರೆ ದುಡ್ಡು ಇಲ್ಲದೆ ಮಾಡುವಂಥದ್ದು. ಮನಸಂತೋಷದಿಂದ ತೊಡಗುವಂತಹ ಕ್ರಿಯೆಗಳು, ಉದಾಹರಣೆಗೆ ಕಲಾಕಾರನೊಬ್ಬ ಅತ್ಯಂತ ಸಂತೋಷವಾಗಿ ಬಿಡಿಸುವಂಥ ಚಿತ್ರ, ಇವೆಲ್ಲವೂ ಬರುವಂಥದ್ದು. ನೆಕ್ಸ್ಟು, ಧೋಂಬಿಗಳನ್ನು ಹೇಗೆ ನಿಯಂತ್ರಿಸ್ಬೋದು? ಅಧಿಕಾರಿಗಳ ಸಮಯ ಪ್ರಜ್ಞೆ, ಪೊಲೀಸ್ ರಕ್ಷಣಾ ಪಡೆ, ಕಾನೂನು ಮುಂತಾದ ಸಾಧನಗಳ ಮೂಲಕ ಧೋಂಬಿಗಳನ್ನು ನಿಯಂತ್ರಿಸಬಹುದು. ನೆಕ್ಸ್ಟ್ ಬಂದರೆ, ಜನಗಣ ಸಂಸ್ಥಾನವನ್ನು ಭಾರತದ ಒಕ್ಕೂಟಿಗೆ ಹೇಗೆ ವಿಲೀನಗೊಳಿಸಲಾಯಿತು ಅಂತಂದರೆ, ಅವನು ನವಾಬ ಇದ್ದಂತಹ ಮಹಿಬತ್ ಖಾನ್ ಎನ್ನುವನು ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಬಯಸಿದಾಗ ಅಲ್ಲಿನ ಜನರು ದಂಗೆ ಎದ್ದಂತಾರೆ. ದಂಗೆ ಎದ್ದಾಗ
ಆ ಒಂದು ಸಂದರ್ಭದಲ್ಲಿ ಭಾರತ ಸರ್ಕಾರದ ಸೈನ್ಯವನ್ನು ಕಳಿಸಿ ಶಾಂತಿಯುತವಾಗಿ ಅದನ್ನು ಏನು ಮಾಡ್ತಿದ್ದೆ, ಜನಗಣವನ್ನು ಸಂಸ್ಥಾನವನ್ನು ಭಾರತ ದೇಶಕ್ಕೆ ಒಕ್ಕೂಟವಾಗಿ ಸೇರಿಸ್ಕೊಳ್ತುವಂಥದ್ದು. ಬ್ರಿಟಿಷ್ ಕಾಲದಲ್ಲಿ ಆಡಳಿತ ವ್ಯವಸ್ಥೆ ಭಾರತೀಯ ಸೈನ್ಯ ಬ್ರಿಟಿಷರ ಆಧಾರ ಸ್ತಂಭವಾಗಿತ್ತು ಅನ್ನೋದನ್ನು ನೀವು ನೋಡ್ಬೋದು. ಭಾರತದ ಮಾನ್ಸೂನ್ ಜೊತೆಗೆ ಜೂಜಾಟ ಇಲ್ಲಿ ನೋಡ್ಬೋದು. ಇದು ನಾನು ಹೇಳ್ತಾ ಹೋದರೆ ಸಮಯ ಭಾಳ ಆಗ್ತದೆ. ಹಾಗಾಗಿ ನೆಕ್ಸ್ಟು, ಭಾರತದಲ್ಲಿ ಉಂಟಾಗುತ್ತಿರುವ ಶಕ್ತಿ ಸಂಪನ್ಮೂಲ ಕೊರತೆಯನ್ನು ನೀಗಿಸಲು ಹಲವಾರು ಪರಿಹಾರಗಳನ್ನು ಕೈಗೊಳ್ಬೋದು. ಅವು ಹೇಗೆ ಅಂತಂದರೆ, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಬಳಸುವುದು, ಜಲವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡುವುದು, ಬದಲಿ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸುವುದು, ಅಸಾಂಪ್ರದಾಯಿಕ ಶಕ್ತಿಗಳನ್ನು ಹೆಚ್ಚು ಪ್ರೋತ್ಸಾಹವನ್ನು ಮಾಡುವಂಥದ್ದು, ಶಕ್ತಿ ಸಂಪನ್ಮೂಲಗಳನ್ನು ಈ ಇರುವಂಥ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸುವಂಥದ್ದು, ನಿರುಪಯುಕ್ತ ವಸ್ತುಗಳಿಂದ ವಿದ್ಯುತ್ ಉತ್ಪಾದಿಸುವುದನ್ನು ಪ್ರಾಕ್ಟೀಸ್ ಮಾಡುವಂಥದ್ದು, ಇವೆಲ್ಲ ಇನ್ನು ಮಾಡಬೇಕು. ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗುವುದು ತಪ್ಪಿಸ್ಬೋದಾಗಿದೆ. ಹೇಗೆ? ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕು, ಕೃಷಿಗಳಿಗೆ ಹೆಚ್ಚು ಅವಕಾಶವನ್ನು ಕೊಡಬೇಕು, ಗ್ರಾಮೀಣ ಭಾಗದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು, ಅವುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ನೆಕ್ಸ್ಟು, ಹಣ ಉಳಿತಾಯಕ್ಕೆ ಅಂಚೆ ಕಚೇರಿಯಲ್ಲಿ ಹೇಗೆ ಸಹಾಯಕವಾಗಿದೆ? ಅಂಚೆ ವಿಮೆಯನ್ನು ನೋಡ್ತಿದೆ, ನಿವೃತ್ತಿ ವೇತನ ಕೊಡ್ತಿದೆ, ಕಿಸಾನ್ ಕಾರ್ಡ್ಗಳನ್ನು ಕೊಡ್ತಿದೆ, ಪತ್ರವ್ಯವಹಾರಗಳನ್ನು ಮಾಡಿಕೊಡ್ತಿದೆ, ಮತ್ತು ನೀವು ಅಲ್ಲಿ ಆರ್.ಡಿಗಳನ್ನ ಕಟ್ಬೋದು. ಹೀಗಾಗಿ ಹಣ ಉಳಿತಾಯಕ್ಕೆ ಸಹಾಯಕವಾಗಿದೆ. ಗ್ರಾಹಕರಿಗೆ ಬ್ಯಾಂಕ್ಗಳು ಹೇಗೆ ಸೇವೆ ಸಲ್ಲಿಸ್ತೇವೆ? ಖರ್ಚು ಮತ್ತು ಜಮಾ ಕಾರ್ಡ್ಗಳನ್ನು ಪಡೆಯುತ್ತೇವೆ, ಅವರಿಗೆ ಪಾಸ್ಬುಕ್ಕನ್ನು ಕೊಡ್ತಾರೆ, ಮನೆ ಕಟ್ಟಲು, ವಾಹನ ಖರೀದಿಸಲು ಸಾಲವನ್ನು ಕೊಡ್ತವೆ, ಪರಸ್ಪರ ನಿಧಿಗಳನ್ನು ರಕ್ಷಣೆ ಮಾಡ್ತದೆ ಮತ್ತು ನಿರ್ವಹಿಸ್ತದೆ, ಮತ್ತು ಭದ್ರತೆ ಮತ್ತು ಕಪಾಟುಗಳ ರಕ್ಷಣೆಯನ್ನು ಕೊಡ್ತದೆ. ಇನ್ನು ಹೆಚ್ಚು ಸೌಲಭ್ಯವನ್ನು ಕೊಡ್ತಿದೆ. ಚೆಕ್ ಮತ್ತು ಬಾಂಡ್ಗಳನ್ನು ವಿತರಣೆ ಮಾಡ್ತದೆ. ಒಬ್ಬನು ಉದ್ಯಮಶೀಲನಾಗಲು ಯಾವ ಗುಣಗಳನ್ನು ಹೊಂದಿರಬೇಕು? ಸೃಜನಾತ್ಮಕತೆ ಇರಬೇಕು, ಅವನಲ್ಲಿ ನಾಯಕತ್ವ ಗುಣ ಇರಬೇಕು, ವಚನಬದ್ಧತೆ ಇರಬೇಕು, ಕ್ರಿಯಾತ್ಮಕತೆಯನ್ನು ಒಳಗೊಂಡಿರಬೇಕು. ಬಾಕ್ಸರ್ ಕದನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಿದೆ ಅಂತಂದರೆ, ಎರಡನೇ ಶಾ ಆಲಂ ದಿವಾನಿ ಹಕ್ಕನ್ನು ಕಂಪನಿಗೆ ನೀಡಿದ್ರಿಂದ ಅವನಿಗೆ ವಾರ್ಷಿಕವಾಗಿ 26 ಲಕ್ಷವನ್ನು ಪಡೆದುಕೊಳ್ಳುವಂಥ ಹಕ್ಕನ್ನು ಶಾ ಆಲಂಗೆ ನೀಡುತ್ತೆ. ಆದರೆ ಸೋತಿರುವಂತಹ ಶಾಜ್ ಉದ್ದೌಲನು ಯುದ್ಧದ ನಷ್ಟವನ್ನು ತುಂಬಿಕೊಳ್ಳಲಿಕ್ಕೆ ಅವನಿಗೆ ಕಂಪನಿಗಾಗಿ 50 ಲಕ್ಷವನ್ನು ಕೊಡಬೇಕಾಗಿದೆ. ನೋಡ್ರಿ, ಇವರಿಂದ ಕಿತ್ತು ಬ್ರಿಟಿಷರು ಇವರಿಗೆ ಕೊಡುವಂಥದ್ದು, ಅಂದರೆ ಅವರಲ್ಲೇ ಜಗಳವನ್ನು ಹಚ್ಚಿ ಅವರಿಗೆ ಪರಿಹಾರವನ್ನು ಕೊಡುವಂಥದ್ದು. ನೆಕ್ಸ್ಟ್, ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಾನಗಳು ಹೇಗಿವೆ, ಭಿನ್ನವಾಗಿವೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು. ಇವ್ರನ್ನ ಹೋರಾಟದ ಭಿನ್ನತೆಯನ್ನು ನಾವಿಲ್ಲಿ ಪಾಯಿಂಟ್ ವೈಸ್ ನೋಡ್ಬೋದು. ನಿಮಗೆ ಯಾವುದಾದ್ರೂ ಎಷ್ಟು ಮಾರ್ಕ್ಸಿಗೆ ಅಷ್ಟನ್ನು ಮಾತ್ರ 3-4 ಬರೀಬೇಕಾಗುವಂಥದ್ದು. ನೆಕ್ಸ್ಟ್, ಸಾರಿಗೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ನಿರ್ವಹಿಸಲು ಪಾತ್ರವನ್ನು ವಹಿಸ್ತದೆ. ಹೌದು. ಕೃಷಿ ಮತ್ತು ಹಳ್ಳಿಗಳ ನಡುವೆ ಹಳ್ಳಿಗಳ ಅಭಿವೃದ್ಧಿಗೆ ಸಹಕಾರಿ ಆಗ್ತದೆ. ಕೃಷಿ ಉತ್ಪನ್ನಗಳನ್ನು ಮಾರ್ಕೆಟ್ಗೆ ಸಾಗಿಸಲು ಎಲ್ಲದಕ್ಕೂ ಕೂಡ ಸಾರಿಗೆ ಸಂಪರ್ಕ ಇದ್ದರೆ ಮಾತ್ರ ಒಂದು ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಭಾರತದ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತಗೊಂಡಿದೆ. ಹೌದು. ಕಚ್ಚಾ ವಸ್ತುಗಳು ಸರಬರಾಜು, ಸಾರಿಗೆ ಮತ್ತು ಸಂಪರ್ಕ, ಬಂಡವಾಳ, ಸೂಕ್ತ ವಾಯುಗುಣ, ಶಕ್ತಿ ಸಂಪನ್ಮೂಲ, ನೀರು, ಕಾರ್ಮಿಕರನ್ನು ಒದಗಿಸಿಕೊಳ್ಳುವಿಕೆ ಇವೆಲ್ಲವಕ್ಕೂ ಕೂಡ ಕೈಗಾರಿಕೆ ಒಂದು ಸ್ಥಾನೀಕರಣ ಆಗಿದೆ. ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ನೀವು ಪಾಯಿಂಟ್ ವೈಸ್ಗಳನ್ನು ಇರುವಂಥದ್ದು. ಇವುಗಳನ್ನು ನೀವು ಓದ್ಕೋಬೇಕಾಗುತ್ತೆ. ಸುಗ್ಗಿಯ ಪೂರ್ವ ಮತ್ತು ಸುಗ್ಗಿಯ ನಂತರ ತಂತ್ರಜ್ಞಾನದ ಹಸಿರು ಕ್ರಾಂತಿಯನ್ನು ಹೇಗೆ ಉಂಟು ಮಾಡಿದೆ ವಿವರಿಸಿ ಅಂತ ಕೇಳಿರುವಂಥದ್ದು. ಇಲ್ಲಿ ಸುಗ್ಗಿಯ ಪೂರ್ವ ತಂತ್ರಜ್ಞಾನ, ಇದು ಸುಗ್ಗಿಯ ನಂತರ ತಂತ್ರಜ್ಞಾನ, ಇವುಗಳನ್ನು ನಾವು ನೋಡ್ಬೋದು. ಇಲ್ಲಿ ಇವುಗಳನ್ನು ಈ ಪಾಯಿಂಟ್ಗಳನ್ನು ನಾವು ಹಾಕಿದರೆ ನಮಗೆ ಮಾರ್ಕ್ಸ್ಗಳು ಸಿಗುವಂಥದ್ದು. ನೆಕ್ಸ್ಟು, ಮೈಸೂರು ಸಂಸ್ಥಾನದ ಅಭಿವೃದ್ಧಿಗೆ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರ ಪ್ರಮುಖ ಪಾತ್ರವನ್ನು ನೋಡ್ಬೋದು. ಅನಿಬೇಷನರು ಥಿಯೋಪಿಕಲ್ ಸೊಸೈಟಿ ಕಾರ್ಯವನ್ನು ಬರೀರಿ ಅಂತ ಕೇಳಿದರೆ ಇಲ್ಲಿ ನೋಡ್ಬೋದು ನೀವು. ಸಮಾನತೆ ಮತ್ತು ವಿಶ್ವಸೋದರತೆ, ಭಾರತದ ಸ್ವಾತಂತ್ರ್ಯ ಚಳವಳಿ, ನ್ಯೂ ಇಂಡಿಯಾ ಎಂಬ ಪತ್ರಿಕೆ ಪ್ರಾರಂಭ, ಇವೆಲ್ಲವೂ ಕೂಡ ಮಾಡುವಂಥದ್ದು ಅದರ ಕಾರ್ಯಚಟುವಟಿಕೆ ಆಗಿದೆ. ಈಗ ರಷ್ಯಾ ಮತ್ತು ಭಾರತದೊಂದಿಗೆ ಯಾವ ರೀತಿಯ ಉತ್ತಮ ಸಂಬಂಧವನ್ನು ಹೊಂದಿದೆ ಅಂತಂದರೆ, ಇದು ಮೊದಲಿಂದನೂ ಕೂಡ 1961ರಲ್ಲಿ ಗೋವಾ ವಿಮೋಚನೆ ವೇಳೆ ರಷ್ಯಾ ಭಾರತವನ್ನು ಬೆಂಬಲಿಸ್ತದೆ. 1962ರಲ್ಲಿ ಚೀನಾ ಆಕ್ರಮಣ ಮಾಡಿದಾಗ ರಷ್ಯಾ ನಮ್ಮನ್ನು ಬೆಂಬಲಿಸ್ತದೆ. 1960ರಲ್ಲಿ ತಾಸ್ಕೆಂಟಿಕ್ ಒಪ್ಪಂದ ಆದಾಗ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಒಪ್ಪಂದಕ್ಕೆ ರಷ್ಯಾ ಒಂದು ಸಹಕಾರವನ್ನು ಮಾಡ್ತಂಥದ್ದು. ಇವೆಲ್ಲವೂ ಕೂಡ ನಮಗೆ ಬಾಂಧವ್ಯನ ವೃದ್ಧಿರುವಂಥದ್ದು. ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಕಂಡು ಬಂದಿದೆ. ಏಕೆ ಅಂತಂದರೆ ಅತಿಯಾದ ಜನಸಂಖ್ಯೆ ಇದೆ, ಯಾಂತ್ರೀಕರಣ ಇದೆ, ಅತಿಯಾದ ಶ್ರಮ ವಿಭಜನೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಬಂಡವಾಳದ ಕೊರತೆ ಇದೆ, ಅನಕ್ಷರತೆ, ಇವೆಲ್ಲವೂ ಕೂಡ ಕಾರಣ ಇರುವಂಥದ್ದು. ನಿತ್ಯ ಹರಿದ್ವರ್ಣ ಅರಣ್ಯಗಳು ಮರುಭೂಮಿ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿವೆ ಅಂತಂದರೆ, ಇಲ್ಲಿರುವಂಥವು ನಿತ್ಯ ಹರಿದ್ವರ್ಣ ಕಾಡುಗಳು, ಇವು ಮರುಭೂಮಿಯ ಅರಣ್ಯ ಕಾಡುಗಳು. ಅಂದರೆ ಇಲ್ಲಿ ಅತಿ ಹೆಚ್ಚು ಮಳೆ ಆಗ್ತದೆ, ಇಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿಲ್ಲ. ಇಲ್ಲಿ ಅತ್ಯಂತ ಉತ್ತಮ ಗುಣಮಟ್ಟದ ಮಣ್ಣನ್ನು ಹೊಂದಿದೆ, ಇಲ್ಲಿ ಅತ್ಯಂತ ಗುಣಮಟ್ಟದ ಮಣ್ಣು ಇರುವುದಿಲ್ಲ. ಇವೆಲ್ಲವೂ ಕೂಡ ಕಾರಣ ಆಗುವಂಥದ್ದು. ಇಲ್ಲಿ ವೈಜ್ಞಾನಿಕವಾಗಿ ನೀವು ನೋಡಿ ಬರಿಬೋದು. ನೆಕ್ಸ್ಟು,
ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ನೋಡ್ಬೋದು. ರೌಲತ್ ಕಾಯ್ದೆ ವಿರುದ್ಧ ಪಂಜಾಬಿನ ಚಳುವಳಿ ವ್ಯಾಪಕವಾಗಿ ಹರಡಿತ್ತು. ಸರ್ಕಾರವು ಅಮೃತ್ಸರ ನಗರವನ್ನು ಜನರಲ್ ಡಯರ್ ಎಂಬ ಸೇನಾಧಿಕಾರಿ ಉಸ್ತುವಾರಿಗೆ ನೀಡಿತ್ತು. ಜನರಲ್ ಡಯರ್ ಅವನು ಏನು ಮಾಡ್ತಾನೆ ಅಂತ ಸೇನಾ ಆಳ್ವಿಕೆಗೆ ಒಳಪಡುವಂಥ ಸಭೆಯನ್ನು ನಿಷೇಧಿಸ್ತಾನೆ. ಆದರೆ ಆ ಒಂದು ನಿಷೇಧದ ಬಗ್ಗೆ ತಿಳಿಯದ ಸುಮಾರು 20 ಜನ ರೌಲತ್ ಕಾಯ್ದೆ ವಿರುದ್ಧ ಪ್ರತಿಭಟನೆ ಸಭೆಯನ್ನು ಸೇರಿದ್ರು. ಆ ಒಂದು ಸಂದರ್ಭದಲ್ಲಿ ಅವನು ಏನು ಮಾಡ್ತಾನೆ, ಗುಂಡನ್ನು ಹಾರಿಸಿ ದುರಂತವನ್ನು ಮಾಡುವಂಥದ್ದು. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಏನಾಯಿತು ಅಂತಂತ ನೋಡೋದಾದರೆ, ಆಧುನಿಕತೆ ಮತ್ತು ಜಾತ್ಯತೀತ ಪ್ರಜಾಪ್ರಭುತ್ವವನ್ನು ಕಟ್ಟಲಿಕ್ಕೆ, ರಾಷ್ಟ್ರೀಯವಾದ ದೃಷ್ಟಿಕೋನವನ್ನು ಬೆಂಬಲಿಸಲಿಕ್ಕೆ, ಸ್ಥಳೀಯ ಭಾಷೆಗಳನ್ನು ಇವೆಲ್ಲವೂ ಕೂಡ ಆ ಒಂದು ಶಿಕ್ಷಣದಿಂದ ಆದಂತಹ ಪ್ರಭಾವಗಳನ್ನಂತ ನಾವು ಕಾಣ್ಬೋದು. ನೆಕ್ಸ್ಟ್ ಬಂದರೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಯಿತು ಏಕೆ ಅಂತಂದರೆ, ಸ್ವಶಕ್ತಿ ಮತ್ತು ಹಕ್ಕಿಗಾಗಿ ನಡೆದಂತಹ ದಂಗೆ, ಅನಿರೀಕ್ಷಿತ ಕಾರಣಗಳಿಂದ ಪ್ರೇರಿತ ದಂಗೆ, ಭಾರತೀಯ ಸೈನಿಕರಿಲ್ಲದ ಭಿನ್ನತೆಗಳು, ಸೂಕ್ತ ಮಾರ್ಗದರ್ಶನ ಮತ್ತು ಸಂಘಟನೆಯ ಕೊರತೆ, ಸೂಕ್ತ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ, ಇವೆಲ್ಲವೂ ಕೂಡ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲ ಆಗಲಿಕ್ಕೆ ಕಾರಣವಾದಂತಹ ಪಾಯಿಂಟ್ಸ್ಗಳು. ನೆಕ್ಸ್ಟ್ ಬಂದರೆ, ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವು ಇಂದಿಗಿಂತ ಹೇಗೆ ಉತ್ತಮವಾಗಿದೆ? ಯಾವುದು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ರಚನೆಯಾಗಿದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ರಚನೆಯಾಗಿದೆ, ವರದಕ್ಷಿಣೆ ನಿಷೇಧ ಕಾಯ್ದೆ ಇದೆ, ಸರ್ಕಾರಿ ಹುದ್ದೆಯಲ್ಲಿ 33% ಅವರಿಗೆ ಕೊಟ್ಟಿರುವಂಥದ್ದು, ಸ್ಥಳೀಯವಾಗಿ ಮೀಸಲಾತಿ, ಮಹಿಳಾ ಆಯೋಗಗಳ ರಚನೆ, ಸ್ತ್ರೀಶಕ್ತಿಗಳ ರಚನೆ, ಸ್ವಾಉದ್ಯೋಗಕ್ಕಾಗಿ ಸಾಲ ಮತ್ತು ಸಬ್ಸಿಡಿ ಹಣಗಳು, ಇವೆಲ್ಲದರಿಂದ ಮಹಿಳೆಯರ ಸ್ಥಾನಮಾನ ಇವತ್ತು ಅತ್ಯಂತ ಉತ್ತಮವಾಗಿದೆ. ಚಂಡಮಾರುತಗಳು ವಿಧ್ವಂಸಕಾರಿ ಎಂದು ದೃಢೀಕರಿಸಿ ಇವು ಬಂದುಬಿಟ್ರಂದರೆ ಅಪಾರವಾದ ಸಾವು ನೋವನ್ನು ಉಂಟಾಗುತ್ತೆ, ಬೆಳೆಗಳು ಸಂಪೂರ್ಣ ನಾಶವಾಗ್ತವೆ, ಫಲವತ್ತಾದ ಮಣ್ಣಿನ ಮೇಲ್ಪದವನ್ನು ಕೂಡ ಕೊಚ್ಚಿ ಹೋಗ್ತದೆ, ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಅಸ್ತವ್ಯಸ್ತ ಆಗ್ತದೆ, ಅಂದರೆ ರೋಡ್ಗಳು ಅಲ್ಲಲ್ಲೇ ಕಿತ್ತು ಹೋಗ್ತವೆ, ವಿದ್ಯುತ್ ಸೌಕರ್ಯ ಕೂಡ ಕಂಬಗಳು ಬಿದ್ದೋಗ್ತವೆ. ಇದರಿಂದ ಕಾರಣದಿಂದ ಮತ್ತು ಅದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಚಾನ್ಸಸ್ ಇರ್ತವೆ. ನೆಕ್ಸ್ಟ್ ಭಾರತ ನಕ್ಷೆಯನ್ನು ಬರೆದೋದ್ರಲ್ಲಿ ನೀವು 23.5 ಉತ್ತರ ಅಕ್ಷಾಂಶವನ್ನು ನೀವು ನೋಡ್ಬೋದು. ಇಲ್ಲಿಂದ ಎಳೆದಿರುವಂತಹ ರೇಖೆ ಎಳೆದ್ರೆ ನಿಮಗೆ 1 ಅಂಕ ಸಿಗುವಂಥದ್ದು. ನೆಕ್ಸ್ಟ್ ನರ್ಮದಾ ನದಿ, ನೀವು ಭಾರತ ನಕ್ಷೆಯನ್ನು ಬರೆದ್ರೆ 1 ಅಂಕ ಸಿಗುವಂಥದ್ದು. ನರ್ಮದಾ ನದಿ ಇಲ್ಲಿಂದ ಇಲ್ಲಿಗೆ ಹರಿದಿರುವಂಥದ್ದು, ರೆಡ್ ಲೈನ್ ಏನು ತೋರಿಸಿವಿ ಅದು. ನೆಕ್ಸ್ಟ್ ವಿಶಾಖಪಟ್ಟಣ ಇಲ್ಲಿರುವಂಥದ್ದು. ನೆಕ್ಸ್ಟ್ ಅಮೃತ್ಸರ ಇಲ್ಲಿರುವಂಥದ್ದು. ಅಂದರೆ ಇವು ಆಂಧ್ರ ಪ್ರದೇಶದಲ್ಲಿರುವಂಥದ್ದು ವಿಶಾಖಪಟ್ಟಣ, ಪಂಜಾಬ್ನಲ್ಲಿರುವಂಥದ್ದು ಅಮೃತ್ಸರ. ಈ ಪಾಯಿಂಟ್ಗಳನ್ನು ನೀವು ನೀಟಾಗಿ ಗುರುತಿಸಿದ್ರೆ ನಿಮಗೆ 5 ಅಂಕಗಳು ಸಿಗುವಂಥದ್ದು. ನೆಕ್ಸ್ಟು ಇದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಕೇಳಿರುವಂಥ ಕ್ವಶನ್ನು. ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಯ ಮುಖ್ಯ ಉದ್ದೇಶಗಳನ್ನು ಇಲ್ಲಿ ನೋಡ್ಬೋದು. ನೀರಾವರಿ ಸೌಲಭ್ಯಕ್ಕಾಗಿ, ಜಲವಿದ್ಯುತ್ ಉತ್ಪಾದನೆ, ನದಿ ಪ್ರವಾಹವನ್ನು ನಿಯಂತ್ರಿಸಲಿಕ್ಕೆ, ನೌಕಾಯಾನ ಸೌಲಭ್ಯಗಳನ್ನು ಪಡಲಿಕ್ಕೆ, ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರನ್ನು ಒದಗಿಸಲಿಕ್ಕೆ, ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸಲಿಕ್ಕೆ, ಮೀನುಗಾರಿಕೆ ಅಭಿವೃದ್ಧಿ, ಅರಣ್ಯ ಸಂಪತ್ತನ್ನು ವೃದ್ಧಿಸಲು, ಇದೆಲ್ಲದೂ ಕೂಡ SSLC ಎಕ್ಸಾಮಿನ A to Z ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದ್ವಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.